ನಮ್ಮ ಉಮೇಶ್ ಸರ್ ಅವರು ಏನಿಟ್ಟಾರಪ್ಪ, ಒಂದು ಸಂವಾದ ಸ್ವರೂಪವಾಗಿ ದೈವದ ಅಪ್ಪಣೆ ಪ್ರಕಾರವಾಗಿ ದೈವ ಇಟ್ಟಿರ್ತಕ್ಕಂಥ ವಿಷಯದೊಳಗ ತಮಗೊಂದು ಪಾಲ ಹಿಡ್ಕೊಂಡು ನಮಗೊಂದು ಬಿಟ್ಟಾರ, ನಮಗೊಂದು ಪಾಲ ಬಿಟ್ಟಾರ. ಹೌದ. ಮತ್ತ ಹಾಲು ಮತದೊಳಗ ಸಂಧಿಗೆ ಬಿಡುಗಡೆ ಆಗುವ ಒಂದು ಪ್ರಶ್ನೆ ಕೇಳುತ್ತೆ ಅಂದಾಗ ಒಂದು ಪ್ರಶ್ನೆಯನ್ನು ಕೇಳ್ಯಾರ. ಹೌದು ಕೇಳ್ಯಾರ. ಬರ್ತಿತ್ತಂದ್ರೆ ಬರ್ತಾವ, ಇಲ್ಲ ಅಂದ್ರೆ ಇಲ್ಲ, ಇಲ್ಲಂದ್ರೆ ಇಲ್ಲ ಅಂತ ಹೇಳಿ ಹೋಗುವ ಮಾತನ್ನ ಕಂಡೀಷನ್ ಕಮಿಟಿ ಅವರು ಇಟ್ಟಾರಪ್ಪ. ಅದಕ್ಕೋಸ್ಕರವಾಗಿ ಉಮೇಶ್ ಸರ್ ಅವರು ನಮಗೊಂದು ಪ್ರಶ್ನೆ ಏನು ಕೇಳ್ಯಾರಪ್ಪ ಅಂತಂದಾಗ, ಏನು ಕೇಳ್ಯಾರಪ್ಪ? ಸಿಗ್ಗಾಂವ ತಾಲೂಕಿನೊಳಗೆ ಬರ್ತಿರ್ತಕ್ಕಂಥ ಬಂಕಾಪುರ ಎಂಬ ಕಾಡಿನಲ್ಲಿ ಹೌದ. ಅಡವಿ ಒಳಗೆ ಒಂದು ಸಣ್ಣದಾಗಿರ್ತಕ್ಕಂಥ ಗುಡಿ ಕಟ್ಟ್ಯಾರ. ಆ ಗುಡಿ ಯಾರಪ್ಪ ಅಂತ ಅಂದಾಗ ಗುರು ರೇವಣ ಸಿದ್ದೇಶ್ವರ ಗುಡಿ ಐತಿ. ಅವನ ಶಿಷ್ಯನಾಗಿರ್ತಕ್ಕಂಥ ಪದಮಗೊಂಡ ಮತ್ತು ಪದಮಗೊಂಡನ ಹೆಂಡತಿನಾಗಿರ್ತಕ್ಕಂಥ ಸುಮಲಾದೇವಿ ಗುಡಿ ಕಟ್ಟ್ಯಾರ. ಹಾಲಿನೊಳಗೆ ಕಟ್ಟ್ಯಾರ. ನಾವು ನೀವು ಗುಡಿ ಕಟ್ಟಬೇಕಾಗಿತ್ತಪ್ಪ ಅಂದ್ರೆ ಕಲ್ಲು ತರ್ತೇವಿ, ಉಸುಕು ತರ್ತೇವಿ, ಸಿಮೆಂಟ್ ತರ್ತೇವಿ, ಗಚ್ಚನಾಗ ಕಟ್ತೇವಿ. ಆ ಗಚ್ಚನಾಗ ಕಟ್ಟಾಗ ನೀರದೊಳಗ ಸುರುವಿ ನೀರಿನ ಒಳಗ ಮಾಲ ಕಲಿಸಿಕಿಸಿಂದ್ರೆ ನಾವು ಗುಡಿ ಕಟ್ಟುತ್ತೇವೆ. ಹೌದ. ಜಗತ್ತೊಳಗ ಇದು ಶ್ರೇಷ್ಠವಾಗಿರ್ತಕ್ಕಂಥ ಗುಡಿ ಎಂತದು ಅಂತ ಕೇಳಿದಾಗ, ಎಂತಾರಪ್ಪ? ಈ ಗುಡಿ ಕುಸುಕ ಸಿಮೆಂಟ ಕಲಿಸುವಾಗ ನೀರು ಹಾಕಿಲ್ಲ, ಇದ್ರಾಗ ಹಾಲು ಸುರುವ್ಯಾರ. ಹೌದು. ಹಾಲಿನ ಗುಡಿ ಕಟ್ಟ್ಯಾರ. ಈ ಹಾಲಿನ ಗುಡಿ ಕಟ್ಟಾರ. ಈ ಹಾಲಿನ ಗುಡಿ ಕಟ್ಟರ ಒಳಗೆ ನಮಗೊಂದು ಪ್ರಶ್ನೆ ಅಂತ ಅವ್ರು ಪ್ರಶ್ನೆ ಮಾಡ್ಯಾರ. ಹೌದು ಮಾಡ್ಯಾರಲ್ರಿಪ್ಪ. ಪ್ರಶ್ನೆ ದೈವದವರು ಒಂದು ಹೇಳಿದ್ರು, ಏನತ್ರಪ್ಪ? ಅದರೊಳಗೆ ಇವ್ರು ಪಂಗಡ ಮಾಡಿ ಪ್ರಶ್ನೆ ಕೇಳ್ಯಾರ. ಏನು ಪ್ರಶ್ನೆ ಕೇಳ್ಯಾರಪ್ಪ ಅಂತ ಅಂದಾಗ, ಏನು ಕೇಳ್ಯಾರಪ್ಪ? ಈ ಗುರು ರೇವಣ ಸಿದ್ದೇಶ್ವರದ ಗುಡಿಯಾಗಲಿ ಅಥವಾ ಸುಮಲಾದೇವಿ ಪದಮಗೊಂಡವರ ಗುಡಿಯಾಗಲಿ, ಈ ಗುಡಿ ಕಟ್ಟಲ್ಕ ಹೇಳಿದವರು ಯಾರು? ಕಟ್ಟಿದವರು ಯಾರು? ಈ ಕಟ್ಟಿದವರು ಯಾರು? ಹೌದಾ. ಮತ್ತ ಆ ಗುಡಿಯ ಪೂಜಾರಿ ಯಾರು? ಆ ಪೂಜಾರಿ ಹೆಸರೇನು ಅಂತ ಪ್ರಶ್ನೆ ಕೇಳ್ಯಾರ. ಸುರೇನ ಪೂಜಾರಿ ಹೆಸರೇನ? ಏನ ಹಿಂಗ 3 ಪ್ರಶ್ನೆಗಳನ್ನ ಕೇಳ್ಯಾರ. ಹೌದ. ಈ ಪ್ರಶ್ನೆಯ ಉತ್ತರ ಏನಂತ ಕೇಳಿದಾಗ, 3 ಯಾಕೆ ಕೇಳ್ಬೇಕಾಗಿತ್ತು? ಒಂದೇ ಕೇಳ್ಬೇಕಾಗಿತ್ತು ಮಾಸ್ತರ. ಪ್ರಶ್ನೆ ಒಂದೇ ಐತಿ, ಅದಕ್ಕೆ ಪಂಗಡ 3 ಹೊಡೆದಾರ. ಹೌದ. ಅವ್ರ 3 ಹೊಡೆದಿರ ಅಂದ್ರೆ ನಾವು 4 ಹೊಡ್ಯಾಕ ಬರ್ತೈತಿ. ಏನ್ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಉತ್ತರ ಅಂತ ಕೇಳಿದಾಗ, ಏನಾಯ್ತ್ರಿಪ್ಪ? ಈ ಗುಡಿ ಕಟ್ಟು ಅಂತ ಮೊದಲಿಗೆ ಯಾರು ಹೇಳಿದ್ರು ಅಂತ ಅಂದಾಗ, ಯಾರು ಹೇಳಿದ್ರಿಪ್ಪ? ಅಂಬಾಪುರ ಜಗದ್ಗುರುಗಳು ಲೇಖಿ ಸ್ವರೂಪದೊಳಗೆ ಬರೆದು ಇಟ್ಟಿದ್ರು. ಏನಂತ? ಅಂಬಾಪುರ ಜಗದ್ಗುರುಗಳು ಲೇಖಿ ಸ್ವರೂಪದೊಳಗೆ ಏನು ಬರೆದು ಇಟ್ಟಿರಪ್ಪ ಅಂತ ಅಂದಾಗ, ಏನ್ ಬರ್ಬಿಟ್ಟಿರಪ್ಪ? ಈ ಬಂಕಾಸುರ ಅಡವಿಯಲ್ಲಿ ಒಂದು ಗುಡಿ ಕಟ್ಟಬೇಕಾಗ್ಯದ. ಪದಮಗೊಂಡ ಮತ್ತ ರೇವಣಿಸಿದ್ದಂದು ಆ ರೇವಣಿಸಿದ್ದ ಪದಮಗೊಂಡನ ಗುಡಿ ಇದು ಹಾಲಿನೊಳಗೆ ಆಗಬೇಕಾಗಿರುತ್ತೆ ಅಂತ ಅಂಬಾಪುರ ಜಗದ್ಗುರುಗಳು ಹೇಳಿದ್ರು. ಇದು ನಿಮ್ಮ ಮೊದಲಿನ ಪಂಗಡ ಬಿಡುಗಡೆ. ಎರಡನೇ ಪಂಗಡಿ ಯಾರು ಕಟ್ಟಿದ್ರು? ಯಾರು ಕಟ್ಟಿದ್ರಪ್ಪ? ದೇಶ ಸಂಚಾರ ಮಾಡುವ ಕುರಿಕಾಯಿಯ ಕುರುಬರು ಎಲ್ಲ ಒಂದು ಗುಂಪಾಗಿ ತಿರುಗಾಡಿ ಟೀಪಿನಲ್ಲಿ ಕುರಿ ಹಾಲನ್ನ ತಂದು ಅಲ್ಲೇ ಈ ಸದ ನೋಡಕ ಗಂಗಳು ಸಹಿತ ಐತಿ ಅಂತ ಆ ಗಂಗಳದಿಂದ ಆ ಟೀಪಿನೊಳಗಿನ ಹಾಲನ್ನ ಸಿಮೆಂಟು ಮತ್ತು ಉಸುಕಿನಲ್ಲಿ ಸುರುವಿ ಮಾಲ ಕಲಿಸಿ ಕಟ್ಟದವರು ಯಾರು ಪಾತ್ರಂದಾಗ ದೇಶ ಸಂಚಾರ ಮಾಡುವ ಕುರಿ ಕಾಯುವ ಕುರುಬರು. ಎರಡನೇ ಖುಲ್ಲ. ಎರಡನೇ ಪಂಗಡ ಖುಲ್ಲ. ಮೂರನೇ ಪಂಗಡ ಏನಪ್ಪ ಅಂದಾಗ ಆ ಗುಡಿ ಪೂಜೆ ಯಾರು ಮಾಡ್ತಾರ? ಯಾರ ಪೂಜೆ ಮಾಡ್ತಾರಪ್ಪ ಅಂದಾಗ ಯಾರಪ್ಪ? ಕೊಬ್ಬೂರು ಗ್ರಾಮದ ಸಿದ್ದಪ್ಪ ಪೂಜಾರಿ. ಈ ಸದ್ದ ಅಲ್ಲಿ ಪೂಜಕ್ಕ ಇದ್ದಿರ್ತಕ್ಕಂಥ ಪೂಜಾರಿ ಯಾರ್ಯಾರು ಇನ್ನೊಂದ್ರಿಪ್ಪ? ಕೊಬ್ಬೂರು ಗ್ರಾಮದ ಸಿದ್ದಪ್ಪ ಪೂಜಾರಿ ಎಂಬವ ಪೂಜಾರಿ ಅಲ್ಲಿ ಪೂಜೆ ಮಾಡ್ತಾನ. ಹೌದ.
14 ವರ್ಷ ಐತವ ಮನಿ ಬಿಟ್ಟ ಭಗವಂತನ ಸೇವಾ ಅಲ್ಲಿ ಮಾಡ್ತಾನೀಗ. ಮೂರನೇ ಕೊಲ್ಲ. ಮೂರನೇದು ನಿಮಗೆ ಪಂಗಡನು ಕೊಲ್ಲ. ಹುಲ್ಲ. ಇಲ್ಲ ಇದಕ್ಕೆ ಬಿಟ್ಟು ದಾರಿನೇ ಬ್ಯಾರೆ ಐತಿಯಪ್ಪ ಅಂತ ಅಂದಾಗ ಮುಂದಿಗೆ ನೀವು ಅದಕ್ಕೆ ಖುಲ್ಲ. ಕೊಲ್ಲ ಅದು ಹಂಗ ಇದು ಹಿಂಗಿಲ್ಲ. ಇಲ್ಲ ಮತ್ತ ಕಲ್ಲವ ಕಡುಬು ಕೊಟ್ಟಾಳಪ್ಪ ಅಂತ ಅಂದಾಗ ಮಲ್ಲ ದಾಸೆ ಕುಳ್ಳಾಡ್ದು. ಮಲ್ಲವ ದಾಸ ಯಾಕೆ ಕೊಡಬಾರ್ದು ಅಂತೇಳಿ ನಮ್ಮ ಪ್ರಶ್ನೆ. ಕೂಡಿ ಕುಂತಿರ್ತಕ್ಕಂತ ದೈವೆಲ್ಲ ಚಪ್ಪಾಳೆ ಕೊಟ್ಟು ಅವರು ನಿಮಗೆ ಕೆಣಕ್ಯಾರ, ನೀವು ಅವರಿಗೆ ಕೆಣಕ್ರಿ ಅಂತೇಳಂದ್ರ ಕೆಣಕಾರು. ಇಲ್ಲ ಅಂದ್ರ ಅವ್ರ ಕೆಣಕ್ ಕೊಟ್ಟು ಹೋಗ್ಲಿ, ನೀವು ಹೇಳ್ಕೊಟ್ಟು ಹೋಗ್ರಪ್ಪ ಅಂತ ಅಂದಾಗ ಹೇಳ್ಕೊಟ್ಟು ಹೋಗೋದು. ಅದನ್ನೂ ಎಸ್. ಅದನ್ನೂ ಎಸ್. ಏ ತಾಯಿ ಹೊರದ್ರು ಆದ ಮೆಜೆಂಟ್ ಆದ್ ನಿಲ್ಕೋಬಿ ಆದ್ರಿ. ಗುಡಿ ಯಾರು ಕಟ್ಟಿದ್ರು, ಗುಡಿ ಪೂಜೆಗೆ ಯಾರು ಬಂದಿದ್ರು, ಗುಡಿ ಕಟ್ಟಲಿಕ್ಕೆ ಯಾರು ಹೋಗಿದ್ರಪ್ಪ ಅಂತ ಅಂದಾಗ ಇದು ಬುಡಕ ಹತ್ತುವ ಮಾತಲ್ಲ. ಆ ಜಗತ್ತಿನೊಳಗೆ ಒಂದೇ ಗುಡಿಯಲ್ಲಿ ಹಾಲಿನೊಳಗೆ ಕಟ್ಟದಂತ ಕೇಳಿರಿ. ಇಲ್ಲಿ ಎಲ್ಲಾ ಊರಾಗ ಒಂದೊಂದು ನಮ್ ಸುತ್ತಮುತ್ತ ಗುಡಿಗಳಾವ. ಹೌದೌದು ಅದಾವಲ್ರಿಪ್ಪ. ಆ ಗುಡಿ ಯಾವ ಕಟ್ಟೆನಂತ ಕೇಳಿದ್ರೆ ನೀವು ಉಲ್ಟಾಲ ಹೊಡಿಬೇಕಾತ ಉತ್ತರ ಹೇಳ್ಬೇಕಂದ್ರ ನಾ ನಿಮ್ಗೆ ಹಾಂಗ ಅಡ್ಡಾಕವಲ್ಲ. ನಿಮಗೆ ನೇರವಾಗಿರ್ತಕ್ಕಂತ ಹಾಲು ಮತ್ತು ಬೆಳಗಿನ ಪ್ರಶ್ನೆ ಏನಪ್ಪಾ ಅಂತ ಕೇಳಿದಾಗ ಏನ್ರಿಪ್ಪ ಅದು? ಒಬ್ಬಕ್ಕೆ ಹೆಣ್ಣು ಮಗಳು ನೀರಿನಲ್ಲಿ ಹೆಣ್ಣು ಮಗಳು ನೀರಿನಲ್ಲಿ ಮುಳುಗ್ಯಾಳ. ನೀರಿನೊಳಗೆ ಒಬ್ಬಕ್ಕೆ ಹೆಣ್ಣು ಮಗಳು ಮುಳುಗ್ಯಾಳ. ನೀರಿನೊಳಗೆ ಮುಳುಗ್ಯಾಳ. ಇನ್ನು ಸೈತಿನ ಬಾ ಅಂತ ಅಂದು ಒಂದು ಹಾಲು ಮತ್ತು ಸಿದ್ಧನ ನಾಮ ನುಡಿದಾಳ. ಆ ಬಾಯಿಯಿಂದ ನೋಡಿದಾಳ. ಹಾಲು ಮತ್ತು ಸಿದ್ಧನ ನಾಮ ಯಾವಾಗಕ್ಕೆ ನುಡಿದಾಳಲ್ಲ, ಅದೇ ಸಮಯದೊಳಗೆ ನೀರಾಗ ಮುಳುಗಿರ್ತಕ್ಕಂತ ಹೆಣ್ಮಗಳು ನೀರಿನ ಮೇಲೆ ನಡೆದಾಳ. ಹೌದಾ? ಹೀಗೆ ಕೇಳಬೇಕು ಪ್ರಶ್ನೆ. ಒಂದು ಹಾಲು ಮತ್ತು ಒಳಗೆ ಏನು ಪ್ರಶ್ನೆ ಅಂತ ಇನ್ನೊಮ್ಮೆ ಹೇಳಬೇಕಾಗ್ಯದ ಗಜಾನಂದ. ಏನ್ರಿಪ್ಪ? ಒಬ್ಬಕ್ಕೆ ಹೆಣ್ಮಗಳು ನೀರಿನೊಳಗೆ ಮುಳುಗ್ಯಾಳ. ನೀರಿನೊಳಗೆ ಮುಳುಗ್ಯಾಳ. ಇನ್ನು ಸೈತಿನ ಬಾ ಅಂತ ಅಂದು ಒಂದು ಹಾಲು ಮತ್ತು ಶುದ್ಧನ ನಾಮ ನುಡಿದಾಳ. ಆ ಯಾವ ಶುದ್ಧ? ಆ ಹಾಲು ಮತ್ತು ಸಿದ್ಧನ ನಾಮ ನುಡಿದಾಗ ಅದೇ ನೀರಿನ ಮೇಲಿಂದ ಆಕೆ ನಡುವು ಹೊರಗೆ ಬಂದಾಳ. ಆಯ್ತು. ಆ ನೀರಾಗ ಮುಳುಗಿರ್ತಕ್ಕಂತ ಹೆಣ್ಣು ಮಗಳ ಹೆಸರೇನು? ಆಕೆ ತವ್ರ ಮನೆ ಏನು, ಆಕೆ ಗಂಡ ಮನೆ ಏನು, ನಾಲ್ಕು ಮತ್ತೆ ನೀವು ಕೇಳಬೇಡ್ರಿ. ಬಹಳ ಉದ್ದ ಚಾತುರು ಬೇಡ. ಆ ನೀರಾಗ ಮುಳುಗಿರ್ತಕ್ಕಂತ ಹೆಣ್ಣು ಮಗಳ ಹೆಸರೇನು? ಆ ಯಾವ ಸಿದ್ಧನ ನಾಮ ನುಡಿದಾಳ ಆ ಸಿದ್ಧನ ಹೆಸರೇನು? ಯಾವಾಗ ಸಿದ್ಧನ ನಾಮ ನುಡಿತಿದ್ರು ಆಗ ಆ ಸಿದ್ಧ ಎಲ್ಲಿ ಇದ್ದ, ಯಾರ ಜೊತೆ ಕುಂತಿದ್ದ? ಹೊಡು ಹೊರದು ಭಾಷೆದು ಮಾತಾ. ಸಿದ್ಧನ ನಾಮ ನುಡಿದಕ್ಕೆ ಹೆಣ್ಣು ಮಗಳ ಹೆಸರೇನು? ನಮ್ ಕೇಳಿ ಮಾಸ್ತರ. ಆ ನುಡಿದಿರ್ತಕ್ಕಂತ ಹಾಲು ಮತ್ತು ಸಿದ್ಧನ ಹೆಸರೇನು? ಹೆಸರೇನ? ಆ ಹೆಣ್ಣು ಮಗಳ ನಾಮ ನುಡಿಯೊಳಗ ಆ ಸಿದ್ಧ ಯಾವಲ್ಲಿ ಇದ್ದ? ಯಾವಲ್ಲಿ ಇದ್ದ? ಯಾರ ಜೊತೆಯಲ್ಲಿ ಇದ್ದ? ಅನಂತರ ಹಾಲು ಮತ್ತು ಬೆಳಗಿನ ಪ್ರಶ್ನೆಯನ್ನ ಕೇಳಿ ಹೌದು ಹೌದು. ಯಾಕಪ್ಪ ಅಂತ ಅಂದಾಗ ದಿನನಿತ್ಯ ಹಾಲು ಮತದೊಳಗ ಹೊಕ್ಕಿ ಹೋರಾಡಿರ್ತಕ್ಕಂಥ ಮಾಸ್ತರ ಉಮೇಶ್ ಸರ್ ಅವರು ಮುಂದಿನ ಸದ್ನಿಗೆ ಹೌದು ಹೆಂಗ್ ಬರ್ತಾರ, ಹೆಂಗ್ ಹೇಳ್ತಾರ, ಈ ಪ್ರಶ್ನೆ ಬಿಡುಗಡೆನೆ ಮಾಡ್ತಾರಂತೀವಿ ನಾವು. ಭರವಸೆ ಇಟ್ಕೊಂಡು ಅವ್ರ ಅಂದಂಗ ಅನ್ನೋದು ಬೇಡ ಗಜಾನಂದ. ಹೆಂಗ್ರಿಪ್ಪ? ಅವ್ರ ಏನಂತಾರ, ಬರ್ತಿತ್ತಂದ್ರ ಬರ್ತಾವಂತ ಹೇಳಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ಇಲ್ಲಂತ ಹೇಳ್ರಪ್ಪ ಅಂತ ಅಂದಾಗ ಈ ಶಬ್ದ ಏನು ಹೇಳ್ತಾರಂದಾಗ ಏನ್ ಹೇಳ್ತದ್ರಿಪ್ಪ? ನನ್ನ ಮಗ್ಗಲಕ್ಕೆ ಕುಂತಿರ್ತಕ್ಕಂತ ಮಾಸ್ತರ್ಗೆ ಈ ಪ್ರಶ್ನದ ಉತ್ತರ ಬರಂಗಿಲ್ಲ ಅಂತೇಳಂದ ಅರ್ಥ ಆಗ್ತೈತೆ ತರದು. ಹೌದು ಹೌದು. ನಾ ನಿಮಗ ಹಂಗನ್ನಲ್ಲ. ಮುಂದಿನ ಸಂಧಿಗೆ ನೀವು ಈ ಪ್ರಶ್ನೆದ ಬಿಡುಗಡೆ ಮಾಡೇ ಮಾಡ್ತೀರಿ ಎಂಬ ಹಂಬಲು ನಿಮ್ಮ ಮೇಲೆ ಇಟ್ಟು ಭರವಸೆಯನ್ನು ಇಟ್ಟುಕೊಂಡು ಮುಖ್ಯವಾಗಿರ್ತಕ್ಕಂಥ ನೇರವಾಗಿರ್ತಕ್ಕಂಥ ವಿಷಯ ಚರ್ಚೆಗೆ ಬರಬೇಕಾಗ್ಯದ ಗಜಾನಂದ. ಯಾವಾದ್ರಿಪ್ಪ ಚರ್ಚೆ ವಿಷಯ?
ಹಾಲು ಮತ್ತು ನೀರು ಈ ವಿಷಯ ಇಟ್ಟಾಗ ದೊಡ್ಡ ಪಾಲ್ ಅಂತೇಳಿ ಅಂದ ಹಾಲಿನ ಪಾಲ್ ಅವ್ರು ಹಿಡ್ಕೊಂಡಾರ. ಹೌದು ಹೌದು ಹಾಲನಂತದ ಬಹಳ ಮುಖ್ಯ ಐತಿ. ಹೌದು ನಾವು ನೀವು ಈ ಒಟ್ಟು ಎಲ್ಲ ಜೀವರಾಶಿಗಳೆಲ್ಲ ಹುಟ್ಟಿ ದೊಡ್ಡವರಾಗಬೇಕಪ್ಪ ಅಂತ ಅಂದಾಗ ಪ್ರಮುಖ ಹೇಳ್ಕ ಹಾಲೇ ಕಾರಣ ಐತಿ. ತಾಯಿಯ ಮಲಿ ಹಾಲು ಕುಡಿದು ನಾವು ಹುಟ್ಟೇವಿ ಅನ್ನೋವಾಗ ಆ ಉಮೇಶ್ ಮಾಸ್ತರ್ ಅವ್ರು ಹೇಳ್ಯಾರ. ಉಮೇಶ್ ಮಾಸ್ತರ್ ಅವರು ಹೇಳ್ಯಾರ. ಹೌದ ಇದಕ್ಕೆ ನಂದು ಒಂದು ವಿತ್ತಂಡವಾದ ಐತಿ ಗಜಾನಂದ. ಏನಪ್ಪ ವಿತ್ತಂಡವಾದ? ಹಾಲು ಕುಡಿದು ಈ ಎಲ್ಲ ಜೀವ ದೊಡ್ಡದಾಗ್ಯಾವಂತ ಕೇಳ್ತಿರಲ್ಲ. ಇಲ್ಲಿ ಎಲ್ಲಾ ಹೆಣ್ಮಕ್ಕಳನ್ನ ಇಲ್ಲಿ ಕೂಡಿ ಕುಂತಾರ. ಹೆಣ್ಮಕ್ಕಳಿಗೆ ನನಗೆ ಮೊದಲಿಂದೇ ಒಂದು ಪ್ರಶ್ನೆ ಐತಿ. ಏನೈತಿಯಪ್ಪ? 9 ತಿಂಗಳ 9 ದಿವಸ ಗರ್ಭದಿಂದ ಹುಟ್ಟಿ ಮರ್ತ್ಯ ಲೋಕಕ್ಕೆ ಕೂಸು ಬಿದ್ದಾಗ ಧರಣಿಗೆ ಬಂದಾಗ ಮೊಟ್ಟ ಮೊದಲಿಗೆ ಆ ಕೂಸಿಗೆ ಎದಿಗೆ ಹಚ್ಚಿ ಮಲಿ ಹಾಲು ಕುಡಿಸಿರು, ಏನು ನೀರು ಕುಡಿಸಿರು, ಏನು ಸಕ್ಕರೆ ನೀರು ಆ ಕೂಸಿನ ನಾಲಿಗೆಗೆ ಹಚ್ಚಿ. ಅದು ಎದಿ ಮಲಿ ಹಾಲು ಕುಡಿಬೇಕಪ್ಪ ಅಂದಾಗ ಬಾಯಿ ಚಪ್ಪಡಿಸಬೇಕಾಗ್ಯದ. ಆ ಬಾಯಿ ಚಪ್ಪಡಿಸಕ್ಕಿಂತ ಮುಂಚಿತವಾಗಿ ಅದಕ್ಕೆ ಸಕ್ಕರೆ ನೀರು ನಾಲಿಗೆಗೆ ಹಚ್ಚಬೇಕಾಗ್ಯದ. ಹೌದು ತಳಪಾಯಿ ನಂದೈತಿ. ತಳ ನಮ್ಮ ಮಾಹಿತಿ ಗಟ್ಟಿ. ಹಾಲು ಕುಡಿದೇವಿ, ನಾವು ಹಾಲಿನಿಂದ ದೊಡ್ಡವರಾಗೇವಿ ಅಂತ ಹೇಳ್ತೀರಿ. ಹೌದಾ? ನಿಮ್ಮ ವಯಸ್ಸದಾಗ ಹಾಲರಿ ಎಷ್ಟು ವರ್ಷ ಕುಡಿದಿರಿ ಅನ್ನಂಥದ್ದು ನನ್ನ ಪ್ರಶ್ನೆ ಐತಿ. ಹೌದು ನಿಮ್ಮ ವಯಸ್ಸದೊಳಗ ಹಾಲರಿ ಎಷ್ಟು ವರ್ಷ ಕುಡಿದಿರಿ? ಏನ ಹಾಲು ಹೆಚ್ಚಿಗೆ ಕುಡಿತೀರೋ? ಏನು ನೀ ದಿನ ಹಾಲೆ ಕುಡಿಗತ್ತಿರೋ ನೀರು ಕುಡಿಗತ್ತಿರೋ ಮಾಸ್ತರ? ಏನ ನೀರು ಹೆಚ್ಚಿಗೆ ಕುಡಿತೀರೋ? ಹೌದ ಹಾಲು ಹೆಚ್ಚಿಗೆ ಕುಡಿತೀರಿ ಅಂತೇಳಿ ಮುಂದಿನ ಸಭದೊಳಗೆ ಬಂದು ನಿಂತು ಕೈ ಮಾಲೆ ಮಾಡಿ ಹೇಳಿದ್ರ ಹೌದಾ? ನಿಮಗೆ ಶರಣ. ಇಲ್ಲ ನಾವು ನೀರೇ ಹೆಚ್ಚಿಗೆ ಕುಡಿದೇವಿ ಅಂತೇಳಿ ಹೇಳಿದ್ರ ನೀವು ನನಗ ಶರಣ. ಈ ಪೃಥ್ವಿ ಹುಟ್ಟಬೇಕಾಗಿತ್ತಪ್ಪ ಅಂತಂದಾಗ ನೀರು ನಿರಂಕಾರ ಎಂಬುವ ಇದು ಪೃಥ್ವಿ ಇತ್ತು. ಹೌದು ನೀರ್ ನಿರಾಂಕಾರ. ನೀರು ನಿರಂಕಾರದೊಳಗೆ ಓಂ ಎಂಬುವ ಶಬ್ದವಂತ ನುಡಿತಿತ್ತು. ಹೌದು ಏನಂತ ನುಡಿತಿತ್ತಪ್ಪ? ಅಲ್ಲಿ ಹಾಲ ಇದ್ದಿತ್ತಿಲ್ಲ. ಈ ನೀರಿನೊಳಗೆ ಎಷ್ಟು ತಾಕತ್ ಐತಿ ಅಂತ ಕೇಳಿದಾಗ ಗಜಾನಂದ, ಎಷ್ಟೈತ್ರಿಪ್ಪ ತಾಕತ್ತ? ನಮ್ಮ ಸರ್ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕಾಗ್ಯದ. ಇದ್ರೊಳಗ ಏನು ಕೇಳಬೇಕಾಗ್ಯಾರಪ್ಪ? ಸಂತ ಏಕನಾಥ ಮಹಾರಾಜರು ತಮ್ಮ ದಂಡ ದರ್ಬಾರನ್ನ ಕೂಡಿಕೊಂಡು ಏನು ಮಾಡ್ತಾರ? ಏನ್ ಮಾಡ್ತಾರೆ? ಕಾಶಿ ನೀರು ಒಯ್ದು ರಾಮೇಶ್ವರಕ್ಕೆ ಸುರುತ್ತಿದ್ರು. ರಾಮೇಶ್ವರ ನೀರು ತಂದು ಕಾಶಾಗ ಹಾಕ್ತಿದ್ರು. ದೇವರಿಗೆ ಹಾಕ್ತಿದ್ರು. ಆ ನೀರು ಹಾಕುವ ಸಂದರ್ಭದೊಳಗೆ ಒಂದ್ ದಿವಸ ದೇಶ ಸಂಚಾರ ಮಾಡ್ಕೊತ ಹೋಗುವಾಗ ಏನಾಯ್ತ್ರಿಪ್ಪ? ಎಲ್ಲಾ ದಂಡ ದರ್ಬಾರ ಮುಂದೆ ನಡೀತಿತ್ತು. ಏಕನಾಥ ಮಹಾರಾಜರು ಹಿಂದಿದ್ದಿದ್ರು. ಏನಾಯ್ತಾರೆ? ಏಕನಾಥ ಮಹಾರಾಜರು ಹಿಂದೆ ಹೋಗ್ತಿದ್ರು. ಮುಂದೆ ಹೋಗುವಾಗ ಏನಾಗ್ಯದಪ್ಪ? ಒಂದು ಕತ್ತಿ ನೀರಾಶಿ ಒದ್ದಾಡ್ತಿತ್ತು. ನೀರಾಶಿ ಕತ್ತಿ ಒದ್ದಾಡ್ತಿತ್ತು. ಆ ಒದ್ದಾಡುವ ಸಮಯದೊಳಗ ಏನಾಗ್ಯದ್ರಿಪ್ಪ? ಏಕನಾಥ ಮಹಾರಾಜರು ದಂಡ ದರ್ಬಾರಕ್ಕಂತಾರ. ಏನಂತಾರೆ? ಕತ್ತಿ ಒದ್ದಾಡ್ಲಿಕ್ಕಂತಂದ್ರು ಸ್ವಲ್ಪ ನೀರ್ ಹಾಕ್ರಿ. ನೀರಸದಂಗ್ ಕಾಣಿಸ್ತದ, ಒದ್ದಾಡ್ತದ, ಸ್ವಲ್ಪ ನೀರ್ ಹಾಕ್ರಿ ಅಂತೇಳಿ ಏಕನಾಥ ಮಹಾರಾಜರು ಹೇಳಿದಾಗ ಏನಾಯ್ತ್ರಿಪ್ಪ? ಏಕನಾಥ ಮಹಾರಾಜರು ದಂಡ ದರ್ಬಾರ ಅಂತಾರ. ಏನಂತಾರ? ಕಾಶಿಯಿಂದ ಹೊತ್ತುಕೊಂಡು ರಾಮೇಶ್ವರಕ್ಕೆ ನೀರ್ ಹಾಕ್ಬೇಕಂದ ಅಲ್ಲಿಯಿಂದ ನಡ್ಕೊತ ಇಲ್ಲಿ ತನ ಬಂದೇವಿ. ಇಲ್ಲಿ ಕತ್ತಿ ಬಾಯಾಗ ನೀರು ಸುರುವಂತ ನೀ ಎಷ್ಟು ಶಾಣೆ ಇದ್ದಿರ್ಬೇಕು ಅಂತ ಕೇಳಿದ್ರು. ಎಂತ ಪುಣ್ಯವಂತಿದ್ಯಪ್ಪ ನೀನು. ನಿನಗೆ ಶುರುವಾಗಿತ್ತಪ್ಪ ಅಂದ್ರೆ ನಿನ್ ಕೆಲಸ ಇದೆಯದ, ನೀ ಇಲ್ಲೇ ಶುರು, ನಾವು ಹೋಗ್ತೇವೆ ಮುಂದೆ ಅಂದ ಅವ್ರು ಹೋಗ್ಬಿಟ್ಟು. ಹೌದು ಆಗ ಸಂತ ಏಕನಾಥ ಮಹಾರಾಜರು ತಮ್ಮಲ್ಲಿ ಇದ್ದಿರ್ತಕ್ಕಂತ ನೀರ ಏನು ಮಾಡ್ಯಾರ? ಅದೇ ಕೆಳಗ ಬಿದ್ದು ಒದ್ದಾಡಕತ್ತಿರತಕ್ಕಂತ ಕತ್ತಿ ಬಾಯಾಗ ನೀರು ಹಾಕಿದಾಗ ಸಾಕ್ಷಾತ್ ಕಾಶಿ ವಿಶ್ವನಾಥ ಕತ್ತಿ ಬಾಯಾಗ ಪ್ರತ್ಯಕ್ಷ ದರ್ಶನ ಕೊಟ್ಟಾನ. ಕತ್ತಿ ಬಾಯಾಗ ಸಾಕ್ಷಾತ್ ದರ್ಶನ ಯಾರಿಗೆ ಕೊಟ್ಟಾನ?
ಏಕನಾಥ ಮಹಾರಾಜರಿಗೆ ಕೊಟ್ಟಾನ. ಮುಂದಿನ ಸಂಧಿಗೆ ನೀವು ಯಾರ ಬಾಯಾಗ ಹಾಲು ಹಾಕಿ ಕಾಶಿ ವಿಶ್ವನಾಥಗೆ ಬೇಡ, ನಮ್ಮ ಹಡದಿರ್ತಕ್ಕಂಥ ಅಪ್ಪನೇ ಮುಖದಾಗ ಕಾಣದಪ್ಪ ಅಂತ ಅಂದಾಗ ಹೌದು ಹುಲಿ. ಕಾಶಿ ವಿಶ್ವನಾಥನ ಬೇಡ ಬೇಡ, ಇಂಥವ್ ನೀರಡಿಸಿ ಬಿದ್ದಿದ್ದ ಅವನಿಗೆ ನೀರಿಲ್ಲ ಹಾಲು ಹಾಕೇನು. ಸಾಕ್ಷಾತ್ ಇವ ನಮ್ಮ ಅಪ್ಪ ಕಾಣ್ಯಾನಂತದ ಮಾತು ಹೇಳಬೇಕ ನೀವು. ಹೌದು ಹೌದು ಹೇಳಿ ಹೇಳ್ತಾರ. ಜಗತ್ತದೊಳಗ ನೀರನಂತದ ಬಹಳ ಶ್ರೇಷ್ಠ ಐತಿ. ಹೌದು ಹೌದ. ನಿಮ್ಮ ಹಾಲಿಗೆ ಒಲಿ ಮೇಲೆ ನಮ್ಮ ಅವ್ವಾದೇರ ಇಟ್ರಪ್ಪ ಅಂತ ಅಂದ ಒಳಗ ನೀರ್ ಹಾಕ್ಲಿಲ್ಲ ಅಂದ್ರೆ ಸುಟ್ಟು ಬಸಮಾಗಿ ಭಗೋಣಿಗೆ ಹಾಕ್ತವ್ರು ನೀವು. ಹೌದು ಹೌದು. ಹಾಲ ಅದರ ಒಳಗ ನೀರ ಹಾಕದೇವಿ ಅಪ್ಪ ಅಂತ ಅಂದಾಗ ನನ್ನ ನೀರ ತ್ಯಾಗ ಮಾಡ್ಯಾದ. ಏನಂತ ತ್ಯಾಗ ಮಾಡ್ಯಾವ? ನಿನ್ನನ್ನ ಉಳಿಸ್ಯಾದ, ತನ್ನನ್ನ ಸುಟ್ಟುಕೊಂಡಾದ. ನಿನ್ನನ್ನು ಉಳಿಸ್ಯಾದ, ತನ್ನನ್ನು ಸುಟ್ಟುಕೊಂಡದ. ಹೌದು. ಹಂಗ ಜಗತ್ತದೊಳಗ ನೀರ ಶ್ರೇಷ್ಠವಾಗಿರ್ತಕ್ಕಂಥದೈತಿ. ಇವತ್ತಿನ ದಿವಸ ಇನ್ನೊಂದು ಮಾತನ್ನ ಹೇಳಬೇಕಾಗ್ಯದ. ಗಜಾನಂದ ಜನರಲ್ ಅದೊಳಗ ಏನ್ ಹೇಳ್ಬೇಕಾಗ್ಯದ್ರಪ್ಪ? ಎಲ್ಲಾ ದೈವಕ ಗುರುತವಾಗಿರ್ತಕ್ಕಂಥ ಮಾತೈತಿ. ಒಂದು ಯಾವಾದೇ ಹುಡುಗಾಗಲಿ, ಒಬ್ರು ದೊಡ್ಡವರಾಗಲಿ, ಕಿರಿಯರಾಗಲಿ, ಹಿರಿಯರಾಗಲಿ ಚಕ್ಕರ್ ಬಂದು ನೆಲಕ್ಕೆ ಬಿದ್ದರಂದ್ರ ಏನಾಗ್ತದ್ರಪ್ಪ? ಆ ಚಕ್ಕರ್ ಬಂದು ಬಿದ್ದಿರ್ತಕ್ಕಂಥ ಕಿರಿಯನ ಮೇಲೆ ಹಿರಿಯನ ಮೇಲೆ ಏನು ನೀರು ಸಿಂಬಡಿಸ್ತೀರೋ, ಏನ ಹಾಲು ಸಿಂಬಡಿಸ್ತಿರೋ ಮಾಸ್ತರ? ಏನ ಹಾಲು ಸಿಂಬಡಿಸ್ತೀರೋ ಅಂತ ಮುಂದಿನ ಸಂಧಿಗೆ ಹೇಳಿದೆ. ಇವತ್ತಿನ ದಿವಸ ಹಿಡಿಸಿರಪ್ಪ ಬುಡ್ಡ. ಇರ್ಲಿ ಬುಡ್ಡ ಇರ್ಲಿ. ಆಯ್ತಾಯ್ತು, ಬರ್ಲಿ. ತೆಳಗ ಬಿದ್ದಿರ್ತಕ್ಕಂಥ ಹಿರಿಯನಾಗಲಿ ಕಿರಿಯನಾಗಲಿ ಮತ್ತ ಶುದ್ಧ ಅವಸ್ಥೆಗೆ ಬರಬೇಕಾಗಿತ್ತಪ್ಪ ಅಂತ ಅಂದಾಗ ಅವನಿಗೆ ಮೋತಿ ಮೇಲೆ ನೀರು ಹೊಡೆದು ಎಬಸಬೇಕಾಗ್ಯದ. ಹೌದು ಹೌದು. ಹಾಗೆ ಜಗತ್ತದೊಳಗ ನೀರನಂತದ ಬಹಳ ಶ್ರೇಷ್ಠ ಅದ ಎಂಬುವ ಮಾತನ್ನ ಹೇಳಿ ಯಾಕಂದ್ರೆ ನಮ್ಮ ಉಮೇಶ್ವರ್ ಅವರು ಕೂಡ ಬಹಳ ಚತುರವಾಗಿರ್ತಕ್ಕಂಥ ಗಡಿ ಐತಿ. ದಿನ ಸಾವಿರಾರು ಮ್ಯಾಲ ತಿರುಗಾಡೋದು ಮಾಸ್ತರ್ ಅದಾರ. ಅವ್ರ ಸ್ತೋತ್ರ ನುಡಿಯಲ್ಲಿ ನುಡಿತಿದ್ರು. ಗುಡ್ಯಾಗ ಕುಂತಿರ್ತಕ್ಕಂಥ ಭಕ್ತರ ಮಾತಾಡ್ತಿದ್ರು. ಏನಂತ? ಇವರು ಸ್ತೋತ್ರ ನುಡಿತಿದ್ರು, ಗುಡ್ಯಾಗ ಕುಂತಿರ್ತಕ್ಕಂಥ ಭಕ್ತರು ಮಾತಾಡ್ತಿದ್ರು. ಮಾಸ್ತರ್ ಬಹಳ ಶಾಣೆ ಆದಂಗ ಕಾಣಿಸ್ತಾನ ಅಂತ ಹೇಳ್ಯಾರ. ಹೌದು, ಬಾಳ ಬಲ್ಲವ್ರದಾರ. ನಿಮ್ಮ ಮಾತ ಇಟ್ಟು ಎಲ್ಲರಿಗೆ ಶಾಣೆ ಮಾಡ್ಯಾರ ಅಂದ್ರ ಹೊತ್ತ ಮುಣಗುವರಿಯ ತನ ಒಳ್ಳೆಯವರ ಮಾನ ಹಳ್ಳ್ಯಾಗ ಹೋದಂಗ ಆಗಬಾರದು ಎಂಬುವ ಮಾತು ಹೇಳಿ ಒಳ್ಳೆಯವರ ಮಾನ ಹಳ್ಳ್ಯಾಗ ಹೋಗಬಾರದು ಎಂಬುವ ಮಾತನ್ನ ಹೇಳಿ ಯಥಾ ಪ್ರಕಾರವಾಗಿ ಒಂದು ಸಣ್ಣ ಸುಂದರ ಚಾಲ ಹಾಡಿ ನಮ್ಮ ಉಮೇಶ್ ಸರ್ಗ ಪಾಳಿ ಕೊಡಬೇಕಾಗ್ಯದ. ಹೌದು